ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ಪ್ರದೋಷ್ ಮಾಫಿ ಸಾಕ್ಷಿ ಪರಿಗಣನೆ ಕುರಿತು ಕೋರ್ಟ್ ನಿರ್ಧರಿಸಲಿದೆ. ಮಾಫಿ ಸಾಕ್ಷಿ ಆಗೋದಾಗಿ A14 ಪ್ರದೋಷ್ ಅರ್ಜಿ ಹಿನ್ನೆಲೆ ಇಂದು ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಪರಿಗಣನೆ ಬಗ್ಗೆ ಬೆಂಗಳೂರಿನ 59ನೇ CCH ಕೋರ್ಟ್ ಪ್ರತ್ಯೇಕ ಆದೇಶ ನೀಡಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿಯಾಗಲು ಅರ್ಜಿ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ನ್ಯಾಯಾಲಯ ಅರ್ಜಿ ಅಂಗೀಕರಿಸಿದ್ರೆ ಪ್ರಕರಣದ ದಿಕ್ಕು ಬದಲಾಗಬಹುದು. ನ್ಯಾಯಾಲಯ ಮಾಫಿ ಸಾಕ್ಷಿಯ ಅರ್ಜಿಯನ್ನ ಒಪ್ಪಿದ್ರೆ ಆ ಆರೋಪಿಗೆ ಕೆಲವು ಷರತ್ತುಗಳೊಂದಿಗೆ ಕ್ಷಮಾದಾನ ನೀಡಬಹುದು. ಮಾಫಿ ಸಾಕ್ಷಿ ಸುಳ್ಳು ಹೇಳಿದ್ರೆ ಅಥವಾ ಸತ್ಯ ಮರೆಮಾಚಿದ್ರೆ ನೀಡಿದ್ದ ಕ್ಷಮಾದಾನ ಕೂಡ ರದ್ದಾಗುತ್ತೆ. ಮತ್ತೆ ಮಾಫಿ ಸಾಕ್ಷಿಯನ್ನ ಆರೋಪಿಯಾಗಿ ವಿಚಾರಣೆ ನಡೆಸುವ ಅವಕಾಶವೂ ಇರುತ್ತೆ. ಅಪರಾಧದಲ್ಲಿ ಭಾಗಿಯಾಗಿರುವ ಆರೋಪಿಯನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬಹುದು. ಆರೋಪಿ ಆಗಿದ್ದಾನೆ ಅನ್ನೋ ಕಾರಣಕ್ಕೆ ಮಾತ್ರ ಮಾಫಿ ಸಾಕ್ಷಿಯಾಗುವ ಹಕ್ಕು ಸಿಗೋದಿಲ್ಲ. ತನ್ನನ್ನು ರಕ್ಷಿಸಿಕೊಳ್ಳಲು ಮಾತ್ರ ಸುಳ್ಳು ಅಥವಾ ಅಪೂರ್ಣ ಮಾಹಿತಿ ನೀಡುವ ಆರೋಪಿಯನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವ ಉದ್ದೇಶ ಇರೋದಿಲ್ಲ. 2, 3 ಅಥವಾ ಅದಕ್ಕಿಂತ ಹೆಚ್ಚು ಆರೋಪಿಗಳನ್ನು ಪ್ರತ್ಯೇಕವಾಗಿ ಮಾಫಿ ಸಾಕ್ಷಿಗಳನ್ನಾಗಿ ಪರಿಗಣಿಸುವ ಸಾಧ್ಯತೆಯಿದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ A14 ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತಾ ಇದ್ದಂತೆ ಅವರ ವಿರುದ್ಧ ಕಿಡಿಗೇಡಿಗಳು ಕೆಟ್ಟದಾಗಿ ಟ್ರೋಲ್ ಮಾಡೋಕೆ ಆರಂಭಿಸಿದ್ದಾರೆ. ಮಾರಿ ಕಣಿವೆ ರಹಸ್ಯ ಅನ್ನೋ ಫೇಸ್ಬುಕ್ ಅಕೌಂಟ್ನಲ್ಲಿ ಪ್ರದೋಷ್ ಫೋಟೋ ಹಾಕಿ ಕೆಟ್ಟದಾಗಿ ಬರೆದು ಪೋಸ್ಟ್ ಮಾಡಲಾಗಿದೆ. ಈ ಬಗ್ಗೆ ನೆಟ್ಟಿಗರಿಂದ ಪರ ವಿರೋಧ ವ್ಯಕ್ತವಾಗ್ತಿದೆ. ಇಂದು ಯಾವುದೇ ಕ್ಷಣದಲ್ಲಿ ಖಾತೆ ಹಂಚಿಕೆ ಸಾಧ್ಯತೆಯಿದೆ. ಗುರುವಾರದಿಂದ ಅಧಿವೇಶನ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳಿ ಸಿಎಂ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಿದ್ರು. ಹೈಕಮಾಂಡ್ನಿಂದ ಪಟ್ಟಿ ರವಾನೆಯಾಗ್ತಾ ಇದ್ದಂತೆ ಸಿಎಂ ರಾಜ್ಯಪಾಲರಿಗೆ ಕಳುಹಿಸಲಿದ್ದಾರೆ. ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆ ಕೇಸ್ ಬಯಲಾಗಿದೆ. ಹೆಚ್ಚಿನ ಬಡ್ಡಿ, ಆಮಿಷ ಬಡ್ಡಿ, ಅಫೆಕ್ಸ್ ಬಜ್ಕಾರ್ಪ್ ಟ್ರೇಡಿಂಗ್ ಕಂಪನಿ 3,000ಕ್ಕೂ ಹೆಚ್ಚು ಜನರಿಗೆ ಮೋಸ ಮಾಡಿದೆ. 3,000ಕ್ಕೂ ಹೆಚ್ಚು ಜನರಿಂದ 160 ಕೋಟಿ ರೂಪಾಯಿ ಸಂಗ್ರಹಿಸಿ ಮೋಸ ಮಾಡಿದ್ದಾರೆ. ನೊಂದ ಗ್ರಾಹಕರು ಕಂಪನಿಯ ವಿರುದ್ಧ ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು, ಪ್ರಕರಣದ 6ನೇ ಆರೋಪಿ ಅರ್ಜುನ ವಾಘಮೋರೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ರೈತರ ಮೊದಲ ಬೆಳೆಗೆ ನೀರು ಬಿಡುವ ಕುರಿತು ಇಂದು ಸಭೆ ಜರುಗಲಿದೆ. ಕೊಪ್ಪಳದಲ್ಲಿ ನಡೆಯಲಿರೋ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ರೈತರ ಬೆಳೆಗೆ ನೀರು ಹರಿಸಬೇಕಾ ಬೇಡ್ವಾ ಅನ್ನೋ ವಿಚಾರದ ಕುರಿತು ಮಹತ್ವದ ನಿರ್ಧಾರ ಹೊರಬೀಳಲಿದೆ. ಸಭೆಯಲ್ಲಿ ವಿಜಯನಗರ, ಕೊಪ್ಪಳ, ಬಳ್ಳಾರಿ, ರಾಯಚೂರು ಜಿಲ್ಲೆಗಳ ಶಾಸಕರು, ಸಚಿವರು ಭಾಗಿಯಾಗಲಿದ್ದಾರೆ. ತಮಿಳಿನ ಖ್ಯಾತ ನಿರ್ದೇಶಕ ಶಂಕರ್ ಇಂಡಿಯನ್ 2 ಗೇಮ್ ಚೇಂಜರ್ ಸಿನಿಮಾಗಳ ಸೋಲಿನಿಂದ ಬೇಸರಗೊಂಡಿದ್ರು. ಬಳಿಕ ವೇಲ್ಪರೆ ಅನ್ನೋ ಸಿನಿಮಾ ಅನೌನ್ಸ್ ಮಾಡಿದ್ರು. ಆದರೆ 2 ಸಿನಿಮಾಗಳ ಸೋಲಿನಿಂದ ನಿರ್ಮಾಪಕರು ದೊಡ್ಡ ಬಂಡವಾಳ ಹೂಡೋಕೆ ಹಿಂದೇಟು ಹಾಕಿದ್ರು. ಆದ್ರೀಗ ಅಜಿತ್ ಶಂಕರ್ ಸಿನಿಮಾಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಡೇರ್ ಡೆವಿಲ್ ಸಿನಿಮಾದ ಬಳಿಕ ಶಂಕರ್ ಸಿನಿಮಾದಲ್ಲಿ ಅಜಿತ್ ನಟಿಸಲಿದ್ದಾರೆ. ಕನ್ನಡ, ತಮಿಳು, ತೆಲುಗು ಇಂಡಸ್ಟ್ರಿ ಬಳಿಕ ರುಕ್ಮಿಣಿ ವಸಂತ ಈಗ ಮಲಯಾಳಂ ಇಂಡಸ್ಟ್ರಿಗೂ ಕಾಲಿಟ್ಟಿದ್ದಾರೆ. ಮಲಯಾಳಂನ ಸ್ಟಾರ್ ನಟ ನಿವಿನ್ ಪೌಲಿ ನಟನೆಯ ಹೊಸ ಸಿನಿಮಾಗೆ ರುಕ್ಕು ನಾಯಕಿಯಾಗಿದ್ದಾರೆ. ಇದು ನಿವಿನ್ ಪೌಲ್ 51ನೇ ಸಿನಿಮಾ ಆಗಿದ್ದು, ಖುದ್ದು ನಿವಿನ್ ಈ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ. ಜೊತೆಗೆ ನಶೀದ್ ಫಾಮಿ ಅನ್ನೋ ಹೊಸ ನಿರ್ದೇಶಕನಿಗೆ ನಿವಿನ್ ಅವಕಾಶ ನೀಡ್ತಾ ಇದ್ದು, ಸಪ್ತ ಸಾಗರದಾಚೆಯಲ್ಲೂ ಸಿನಿಮಾ ನೋಡಿ ರುಕ್ಮಿಣಿ ವಸಂತ್ಗೆ ಅವಕಾಶ ನೀಡಲಾಗಿದೆ ಎನ್ನಲಾಗ್ತಿದೆ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ವಿಶ್ವದಾದ್ಯಂತ ಬಿಡುಗಡೆಯಾಗ್ತಾ ಇದ್ದು, ಈಗಾಗಲೇ ನಾರ್ತ್ ಅಮೆರಿಕದಲ್ಲಿ ಟಿಕೆಟ್ ಬುಕಿಂಗ್ ಆರಂಭವಾಗಿದೆ. ಉತ್ತರ ಅಮೆರಿಕದಲ್ಲಿ ಟಾಕ್ಸಿಕ್ಗೆ ಅದ್ಭುತ ರೆಸ್ಪಾನ್ಸ್ ಕೇಳಿಬಂದಿದೆ. ಈಗಾಗಲೇ $38,000 ಕಲೆಕ್ಷನ್ ಆಗಿದ್ದು, ರಿಲೀಸ್ಗೂ 15 ದಿನಗಳ ಮುಂಚಿತವಾಗಿ ಇಷ್ಟು ಮಟ್ಟಿಗಿನ ರೆಸ್ಪಾನ್ಸ್ ಗಳಿಸ್ತಾ ಇದ್ದು, ರಿಲೀಸ್ ಹತ್ತಿರದಲ್ಲಿ ದೊಡ್ಡ ಮಟ್ಟದ ಓಪನಿಂಗ್ ಪಡೆಯೋ ಸೂಚನೆ ಸಿಕ್ಕಿದೆ.